ಆಮೇಲೆ ಆ ದೇವರಿಗೆ ನಿಜವಾಗಿ ನಮಗೆ ವೆಂಕಟೇಶ್ವರ ಸ್ವಾಮಿನೇ ದಾರಿ ತೋರಿಸ್ಕೊಟ್ಟ ನಮಗೆ ರಾಜು ಡಾಕ್ಟರ್ ಅಂತ ಅಂದ್ಬಿಟ್ಟು ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ಅಂತ. ಸೊ ನೋಡಿ ಈ ಕಡೆಗೆ ಇನ್ ಒನ್ ಸ್ಟ್ರೋಕ್ ಅಲ್ಲಿ ಹರ್ಪೀಸು ಡಿಸಪಿಯರ್ ಆಗೋಯ್ತು. ನಿಜವಾಗಿ ಮರೆಯಕ್ಕೆ ಸಾಧ್ಯವಿಲ್ಲ. ಯಾರಾದ್ರೂ ಅರ್ಪಿಸ್ ಅಂತ ಹೇಳಿದ್ರೆ ನಾನು ಕರೆಕ್ಟ್ ಆಗಿ ನಿಮ್ಮ ಹೆಸರೇ ಸರ್ ಹೇಳಿ ಕಳ್ಸೋದಂತು. ಸ್ಮಾಲ್ ಪಿಂಪಲ್ಸ್ ತರ ಈಗ ನಮ್ಗೆ ಫೇಸ್ ಮೇಲೆ ಹೇಗೆ ಪಿಂಪಲ್ಸ್ ಬರ್ತಾ ಇತ್ತು ಆ ತರ ಪಿಂಪಲ್ಸ್ ಬರ್ತಾ ಇತ್ತು. ನೀವು ಕೊಟ್ಟಿದ್ದ ಧೈರ್ಯನೇ ಇವತ್ತು ಇವ್ರು ನಿಮ್ ಮುಂದೆ ಗ್ರೇಟ್ ಅಮ್ಮ. ಒಂದು ನಮಸ್ಕಾರ ವಿಶ್ವಪ್ರಭುಗಳಿಗೆ ಸರ್. ನಮಸ್ಕಾರ ಸರ್. ನಮಸ್ಕಾರ. ಇವತ್ತು ನಾವು ಒಂದು ವಿಶೇಷವಾದ ಅಂದರೆ ಭಾಳ ಒಂದು ಗ್ರಾಮೀಣಕ್ಕೆ ಸೀಮಿತ ಆಗಿಬಿಟ್ಟು ಅಂದ್ಕೊಂಡ್ಬಿಟ್ಟಿದ್ವಿ. ಬಟ್ ಎಲ್ಲ ಕಡೆ ಹಬ್ಬಿಬಿಟ್ಟಿದ್ವಿ ರೋಗ ಸರ್ಪಸುತ್ತು ಹರ್ಪಿಸ್. ಅದ್ರ ಬಗ್ಗೆ ನೀವು ಬೆಳಕು ಚೆಲ್ಲಕ್ಕೆ ಯಾವ ರೀತಿ ಇವತ್ತು ನಿಮ್ಮ ಒಂದು ಹರ್ಪೀಸ್ ಎರಡು ರೀತಿನೂ ಬರುತ್ತೆ. ಒಂದು ಗಾಳಿಯಿಂದ ಹೇಗೆ ಇನ್ಫೆಕ್ಷನ್ ಆಗುತ್ತೋ ಗೊತ್ತಿಲ್ಲ. ಇನ್ನೊಂದು ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸು ಉಂಟು. ಇದು ಬಂತು ಅಂದರೆ ಏನೊಂದು ಯಾತನೆ ಹೇಳ್ಬೇಕಂದ್ರೆ ಅದು ಸಾಧ್ಯನೇ ಇಲ್ಲ. ಹೌದು. ಇದು ಮೌತ್ಗೆ ಬರುತ್ತೆ. ಹೌದು. ಆಮೇಲೆ ಇದು ಗುಪ್ತಾಂಗಗಳು ಬರುತ್ತೆ. ಆಮೇಲೆ ಬೆನ್ನು, ಶರೀರ ಎಲ್ಲಿ ಬೇಕಾದ್ರೂ ಕಾಣುತ್ತೆ. ಎಸ್ಪೆಷಲಿ ಇನ್ ಇದು ಓಪನ್ ಏರಿಯಾ ಎಲ್ಲಾದರೂ ಆಗ್ಬೋದು. ಏನಸ್ ಆಗ್ಬೋದು, ಕಣ್ಣಾಗ್ಬೋದು, ಮೌತ್ ಆಗ್ಬೋದು, ಎಲ್ಲಿ ಬೇಕಾದ್ರೂ ಬರ್ಬೋದು. ಇದು ಆ ಬಂದಾಗ ಬೊಬ್ಬೆಗಳಿಗೆ ಬರುತ್ತೆ. ಬೊಬ್ಬೆಗಳಿಗೆ ಬಂದದು ಒಡೆದ್ಬಿಟ್ಟು ಲೀಕ್ ಆಗುತ್ತೆ. ಅದು ಬೇರೆಯವ್ರಿಗೂ ಇನ್ಫೆಕ್ಷನ್ ಆಗ್ಬೋದು. ಆ ರೀತಿ ಇರುತ್ತೆ. ಆ ನೋವು ಹೆಂಗಿರುತ್ತೆ ಅಂದರೆ ಅನ್ಥಿಂಕಬಲ್. ಸೊ ನಾನು HIV ಟ್ರೀಟ್ ಮಾಡಿದ್ದೀನಿ, ಹೆಪಟೈಟಿಸ್ B, ಹೆಪಟೈಟಿಸ್ C ಇದನ್ನು ಟ್ರೀಟ್ ಮಾಡಿದ್ದೀನಿ. ವೈರಲ್ ಕೌಂಟ್ ಯಾವ ರೀತಿ ನಾರ್ಮಲ್ ಆಗುತ್ತೆ ಅಂದರೆ ಅನ್ಥಿಂಕಬಲ್. ಬಟ್ ಇವರು ಇವತ್ತು ನಾನೇನು ಹೇಳ್ತೀನಿ, ಇವತ್ತು ನಾನೇನು ಹೇಳ್ತಾ ಇದ್ದೀನಿ ಟೆಸ್ಟಿಮೋನಿ ನಿರ್ಮಲಾ ದೇವಿಯವರಂತ ಇತ್ತೀಚೆಗೆ ಬಂದಿದ್ದು ನನ್ನ ಹತ್ರ. ಅವರ ಡಾಕ್ಟ್ರಿಗೇನೋ ಹೆಲ್ತ್ ಇಶ್ಯೂ ಇತ್ತು ತೋರಿಸ್ಕೊಳ್ಳೋದಕ್ಕೆ. ಸೊ ಆ ವೇಳೆಯಲ್ಲಿ ಅವರೇ ಸ್ಮೈಲ್ ಕೊಟ್ಟರು. ಸರ್, ನನಗೆ ನೀವು ನಿಜವಾಗ್ಲೂ ದೇವ್ರ ಸ್ವರೂಪ. ನನಗೆ ಅರ್ಪಿಸಿತ್ತು. ಅದು ಹೇಗಾಗಿತ್ತು ಅಂದರೆ ಅನ್ಥಿಂಕಬಲ್ಲು. 72 years ಇದು ಏರಿದ್ದ ಅಥವಾ ಬಟ್ಟೆಯಿಂದ ಬಂದಿರಬೇಕಂತ ಕಾಣುತ್ತೆ. ಅದು ಸಾಧ್ಯನೇ ಇಲ್ಲ. ಅವರು ನನಗೆ ಫೋಟೋ ತೋರಿಸಿದಿರುತ್ತೆ. ಅವರು ಬಂದು ಹೇಳಿದ ತಕ್ಷಣ ನನಗೆ ನೆನಪಂತು. ಒಂದು ಸರಿ ಬೆನೆಡಿಕ್ಟ್ ಅಂತ 16.6 HbA1c, ಅನ್ಕಂಟ್ರೋಲ್ ಡಯಾಬಿಟೀಸು, ಆಂಪಿಟೇಷನ್ ಮಾಡೋಕ್ಕಾಗೋದಿಲ್ಲ ಇಲ್ಲ ಅಂತ ಡಿಕ್ಲೇರ್ ಮಾಡಿಬಿಟ್ಟಿದ್ರು ಡಾಕ್ಟರ್ಸ್. ಟಾಪ್ ಹಾಸ್ಪಿಟಲ್ ಶುಗರ್ ಕಂಟ್ರೋಲ್ ಮಾಡ್ಕೊಂಡು ಬನ್ನಿ, ಆಮೇಲೆ ಆಂಪಿಟ್ ಮಾಡೋಂಥ ಗ್ಯಾಂಗ್ರೀನ್ ಇತ್ತು. ಅವರು ನಮ್ಮಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಆಂಪಿಟೇಷನ್ ಇಲ್ಲದೇ ಟೋಟಲಿ ಕ್ಯೂರ್ ಆಯಿತು, ರಿವರ್ಸ್ ಆಯಿತು. ಅದು ಸೇಮ್ ಟೈಪ್ ಇವರಮ್ಮಂದು ಬಿಫೋರ್ ಆ್ಯಂಡ್ ಆಫ್ಟರ್ ತೊಗೊಂಡಿದ್ದಾರೆ. ನೀವು ಅದನ್ನು ಟೆಸ್ಟಿಮೋನಿನ ಹಾಕಿ ತೋರಿಸ್ಬಿಟ್ರೆ ಬಿಫೋರ್ ಆ್ಯಂಡ್ ಆಫ್ಟರು, ಆಮೇಲೆ ಅವರ ಸ್ಪೀಚು 8 ರಿಂದ 10 ನಿಮಿಷ ಇದೆ. ಯಾರ್ಯಾರಿಗೆ ಅರ್ಪಿಸಿದೆಯೋ, ಯಾರ್ಯಾರು ಜೀವನದಲ್ಲಿ ಆ ನೋವಿಂದ ನಳ್ತಾ ಇರ್ತಾರೋ ಅವ್ರಿಗೆಲ್ಲ ಆಟೋಮೆಟಿಕ್ಲಿ ಹ್ಯಾಪಿನೆಸ್ ಬಂದ್ಬಿಡ್ತದೆ. ಮೋರ್ ದ್ಯಾನ್ 50% ವಿತ್ ನೋ ಟೈಮ್, ಬರೀ ನೋಡೋದ್ರಿಂದನೇ. ಅಂದರೆ ಅಂಥ ರೋಗಕ್ಕೂ ಸಹ ಅನ್ಕೊಳ್ಳೇ ಇಲ್ಲ ನಾವು. ಇದು ಅಷ್ಟು ಎಫೆಕ್ಟಿವ್. ಇದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಂದ್ರೆ ನನಗೆ ಇಂಥ ಟೆಸ್ಟಿಮೋನೀಸು ಬಿಫೋರ್ ಆ್ಯಂಡ್ ಆಫ್ಟರು ಮಾಡಿ ಇಟ್ಕೊಂಡಿರೋರು ತುಂಬ ಕಡಿಮೆ. ಸೊ ಇವರು ಮಾಡಿಟ್ಟಿದ್ರು ಕೇಳಿದ ತಕ್ಷಣ ಅವ್ರ ಮಗಳು ಶಿ ಈಸ್ ರಿಯಲಿ ಗ್ರೇಟ್. ನಾನಂದೆ, ನೀವು ಹೆಂಗೆ ಬಂದ್ರಿ ನನ್ನ ಹತ್ರ? ನೀವು ಬಂದಿದ್ದು ಬೇರೆ ಯಾರ್ದೋ ಟೆಸ್ಟಿಮೋನಿ ನೋಡ್ಕೊಂಡು ಬಂದ್ರಿ. ಹೌದು. ಈಗ ನೀವು ಕೊಟ್ಟರೆ ಎಷ್ಟೋ ಜನಕ್ಕೆ ಅದು ಒಂಥರ ವರದಾನ. ಹೌದು. ಆಮೇಲೆ ನೀವು ಅವರಿಗೆ ಒಂಥರ ದೇವರ ಸ್ವರೂಪ ಆಗ್ತೀರಿ. ಹೌದು. ಗಾಡ್ಸ್ ಮೆಸೇಜ್ ಆದಂಗೆ ಆಗುತ್ತೆ. ಅಂದರೆ ಸರ್, ನಾನು ಹೆಲ್ತ್ ಡಿಪಾರ್ಟ್ಮೆಂಟು, ಅವರಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಇದು ರಿಟೈರ್ಡ್ ಆಗಿರೋರು, 72-73 year old. ಸೊ ನೋಡಿ, ಲಾಸ್ಟ್ ಇಯರ್ ಬಂದಿರೋದು ಅವರಿಗೆ
6 months ಬ್ಯಾಕ್ 3 monthsಗೆ 100% ಹೀಲ್ ಆಗಿದೆ. 100% ಅವರೇನೇ ಹೇಳ್ತಾರೆ. ಆಮೇಲೆ ಮೊದಲು ಹೆಂಗಿತ್ತು ಬೊಬ್ಬೆಗಳು, ಮೊದಲು ಹಿಂಗೆ ಬೊಬ್ಬೆಗಳಿತ್ತು, ಆ ಬೊಬ್ಬೆಗಳು ಹೊಡೆದಿರೋದು ತೊಗೊಂಡಿದ್ದಾರೆ, ಅವ್ರ ಮಗಳ ಫೋಟೋ ಬೊಬ್ಬೆಗಳನ್ನ ತೊಗೊಂಡಿದ್ದಾರೆ, ಆ ಹೀಲ್ ಆಗ್ತಿರೋದು ತೊಗೊಂಡಿದ್ದಾರೆ, ಮತ್ತೆ ಪೂರ್ತಿ ಹೀಲ್ ಆಗಿರೋದು ತೊಗೊಂಡಿದ್ದಾರೆ. ಲಾಸ್ಟ್ ಇಯರ್ 6 months ಬ್ಯಾಕ್ ತೊಗೊಂಡೋದು, ಇದುವರೆಗೂ ಮತ್ತೆ ಏನು ಕೇಳ್ತಾನೂ ಇಲ್ಲ, ಮತ್ತೆ ಏನೇನೂ ಆಗಿಲ್ಲ. ಮತ್ತೇನು ಅದೇನು ಕಂಟಿನ್ಯೂಸ್ ಆಗಿ ನಮ್ಮ ಮೆಡಿಕೇಶನ್ ತೊಗೊತಾ ಇಲ್ಲ. ಕರೆಕ್ಟ್. ಯಾರಿಗಾದರೂ ಏನಾದರೂ ಜೆನೆಟೇಲಿಯಾ ಅಂದರೆ ಅವರ ಪೀನಿಸ್ಗೆ ಏನಾದ್ರೂ ಇದು ಇನ್ಫೆಕ್ಷನ್ ಆಗಿತ್ತು ಅಂದರೆ ಸರ್ಕಮ್ಸಿಷನ್ ಮಾಡಿದ್ರೆ 99% ಡಿಸಪಿಯರ್ ಆಗ್ತೈತೆ. ಆಹಾರ ಪದ್ಧತಿ ಏನಿದೆ ಸರ್ ಇದಕ್ಕೆ? ಅದು ಸೂಪರ್ ಡಯಟ್ ಇದೆ ಇದಕ್ಕೆ. ಆ ಮಿರಕಲ್ ಡ್ರಿಂಕ್ಸ್ ಏನಿದೆ ಅವ್ರು ಕೊಟ್ಟಿರೋದ್ರಲ್ಲಿ ನಾನು ಒಂದು ಆರ್ಥೋ ಕೇರ್, ಲಿವರ್ ಕೇರು ಮತ್ತು ರೀನಲ್ ಕೇರು ವಿತ್ ಗ್ರಾವಿಯೋಲಾ ಪೌಡರ್. ಸೊ ನೋಡಿ ಈ ಕಡೆಗೆ ಇನ್ ಒನ್ ಸ್ಟ್ರೋಕಲ್ಲಿ ಹರ್ಪೀಸು ಡಿಸಪಿಯರ್ ಆಗೋಯ್ತು, ಆರ್ಥ್ರೈಟಿಸ್ ಏನಿತ್ತು ಅದು ಕ್ಲಿಯರ್ ಆಯಿತು. ಆಮೇಲೆ ಈಗ ಎಷ್ಟು ಖುಷಿಯಾಗಿ ಅವ್ರು ಹೇಳಿದ್ದಾರೆ ಅಂದರೆ ಆ ವಿಡಿಯೋ ನೋಡಿಬಿಟ್ರೆ ಖುಷಿ ಆಗುತ್ತೆ. ಆದ್ದರಿಂದ ಧೈರ್ಯ ಇರಬೇಕು, ಅವರು ಇದಾಗಬಾರ್ದು. 100% ಅವ್ರಿಗೆ ಒಳ್ಳೇದಾಗುತ್ತೆ. ಅದರೊಟ್ಟಿಗೆ ನಿಮ್ಮ ಆಹಾರ ಪದ್ಧತಿ ಇರ್ತದೆ, ಅದನ್ನು ಫಾಲೋ ಮಾಡಬೇಕು. ಎಸ್, 2 ಸರಿ ಅಗಸೆ ಮಜ್ಜಿಗೆ ತೊಗೊಳ್ಬೇಕು, 2 ಸರಿ ಹಸಿ ತರಕಾರಿ ಜ್ಯೂಸ್ ತೊಗೊಳ್ಬೇಕು, 1 ಸರಿ ಬೆಳ್ಳುಳ್ಳಿ ಶುಂಠಿ ತೊಗೊಳ್ಬೇಕು, ಬಾಳೆದಿಂಡು ರಸ 2 ಸರಿ ತೊಗೊಳ್ಬೇಕು. ಊಟದಲ್ಲಿ ಕಡಿಮೆ ತಿನ್ನಬೇಕು, ಅನ್ನ ಆಗಲಿ ಮುದ್ದೆ ಆಗಲಿ. ಸರಿ ಈಗ ಹಂಗಾದ್ರೆ ನೀವು ನಿರ್ಮಲಾ ದೇವಿ ನೀವು ಅಷ್ಟೊಂದು ಕುತೂಹಲ ತರಿಸ್ಬಿಟ್ರಿ ಇವಾಗ ನಮಗೆ. ಅದ್ರ ಬಗ್ಗೆ ಹೇಳಿ ಒಂದೇ ಸರಿ 60 ಟ್ಯೂಬ್ಸ್ ತಗೊಂಡಿದ್ದಾರೆ. ಅಷ್ಟು ಗಾಯ ಆಗಿತ್ತು ಬಾಡಿದಲ್ಲಿ. ಇದೆಲ್ಲ ಏರಿಯಾ ಪಾಪ ಇದಾಗೋಗ್ಬಿಟ್ಟಿತ್ತು. ಯಾವ ಫೋಟೋದನ್ನ ನೋಡಿದ್ರೇ ಜನಕ್ಕೆ ಇದಾಗುತ್ತೆ, ಯಾವ ರೀತಿ ಎಷ್ಟು ಪವರ್ ಇದೆ ನಾನು ಮಾಡಿರೋ ವಿಜ್ಞಾನ, ಅದು ಜನರಿಗೆ ಅದರಲ್ಲಿ ಅರಿವಾಗಬೇಕು. ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗಬೇಕಂತ ನಾವು ಬಂದು ಕೂತ್ಕೊಳ್ಳೋದಿಲ್ಲ. ಎಸ್, ಯಾಕಂದರೆ ಇದು ವೆರಿ ಇಂಪಾರ್ಟೆಂಟ್ ಟೆಸ್ಟಿಮನಿ. ಸೊ ಇದಕ್ಕೆ ರೈಟ್ ಸರ್, ಧನ್ಯವಾದ. ಹಿಯರ್ ಐ ಆಮ್ ಡಿಸ್ಕಸಿಂಗ್ ಆನ್ ನಿರ್ಮಲಾ ದೇವಿ. She is a 17-year-old. She has taken treatment for herpes on 13 June 2024. And today, 19th May 2025, they came for some other treatment purpose. At the time, they show me the earlier treatment protocol details and also told about the how she got cured herpes. So now I will ask Nirmala Devi to speak on this. ನನ್ನ ಹೆಸರು ನಿರ್ಮಲಾ ದೇವಿ ಅಂತ. ನಾನು ಆನೇಕಲ್ಲಿಂದ ಬರ್ತಾ ಇದ್ದೀನಿ. ನನಗೆ ಇವಾಗ 72 ಸರ್. ಇವಾಗ ಅಂತಂದ್ರೆ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಸುಮ್ನೆ ನೆವೆ ಆಯ್ತು. ಎಲ್ಲಿ? ಇಲ್ಲಿ ಹೊಟ್ಟೆ ಕಿಬ್ಬೊಟ್ಟೆ ನೆವೆ ಆಯ್ತು, ಮತ್ತೆ ಹಿಂದೆ ಬಟಕ್ಸ್ ಅಲ್ಲಿ ನೆವೆ ಆಯ್ತು. ಏನೋ ಮಾಮೂಲಿ ಇರ್ಬೋದು ಅಂತ ಅಂದ್ಬಿಟ್ಟು ನಾವು ನೆವೆ ಕರ್ಕೊಂಡಿವಂತು. ಆಮೇಲೆ ಸ್ವಲ್ಪ ಗುಳ್ಳೆ ತರ ಆಯ್ತಂತು. ಸರಿ, ತಕ್ಷಣಕ್ಕೆ ಇಲ್ಲೇ ಡಾಕ್ಟರ್ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಆನೆಕಲ್ಲಲ್ಲಿ ಡಾಕ್ಟರ್ ಹತ್ರನೇ ತೋರ್ಸ್ಕೊಂಡಿವಂತು. ಅವ್ರು ತೋರ್ಸಿದಿಕ್ಕೆ ಇದು ಹರ್ಪೀಸ್ ತರ ಆಗೋಗ್ಬಿಟ್ಟಿದೆ ಇದು ಹಂಗಂತೇಳಿ ಸುಮ್ನೆ ಒಂದು ಆಯಿಲ್ಮೆಂಟ್ ಬರ್ಕೊಟ್ರು ಸರ್ ಅಂತೂ. ತಕ್ಷಣಕ್ಕೆ ಹಚ್ಕೊಂಡೆ ಮಾಡ್ಕೊಂಡೆ. ಆಮೇಲೆ ಯಾಕೋ ನನಗೆ ಮನ್ಸು ತುಂಬಾ ನೆವೆ ಜಾಸ್ತಿ ಆಗೋಯ್ತು, ಇಚ್ಚಿಂಗ್ ಎಲ್ಲ ತುಂಬಾ ಜಾಸ್ತಿ ಆಗೋಯ್ತು, ಒಂಥರ ಉಣ್ಣು ತರ ಆಗೋಯ್ತು, ನೋವು ಆಯ್ತಂತು. ಆಮೇಲೆ ಇರ್ತಾ ಅದರಿಂದ ನೀರು ಬರಕ್ ಶುರುವಾಯ್ತಂತು. ಅಷ್ಟೊತ್ತಿಗೆ ನನಗೆ ಹೆಚ್ಚು ಕಮ್ಮಿ 3 ತಿಂಗಳು ಆಗೋಗ್ಬಿಟ್ಟಿತ್ತಂತು ಅದು ಶುರುವಾಗಿ. ಆಮೇಲೆ ನನ್ನ ಮಗಳು, ದೊಡ್ಡ ಮಗಳು ಬಂದು, ಅಮ್ಮ ಇದು RT ನಗರಕ್ಕೆ ಹೋಗೋಣಮ್ಮ, ಅಲ್ಲಿ ರಾಜು ಡಾಕ್ಟರ್ ಇದಾರೆ, ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ, ನಾನ್ ನಿನ್ನ ಕರ್ಕೊಂಡ್ ಹೋಗ್ತೀನಿ ಬಾಮ್ಮ ಅಂತ ಅನ್ಬಿಟ್ಟು ನನ್ನ ಮಗಳು ಬಲವಂತ ಮಾಡಿ ಇಲ್ಲಿ ಕರ್ಕೊಂಡ್ಬಂದು, ಇದಕ್ಕೆ ಟ್ರೀಟ್ಮೆಂಟ್ ನೀವು ಕೊಡ್ತೀರಂತೆ ನಮಗಂತೂ ಗೊತ್ತಿಲ್ಲ ಅಂತು. ಅವಾಗ ಅವ್ರ ಯಜಮಾನ್ರನ್ನ ಒಂದ್ಸಾರಿ ಕರ್ಕೊಂಡ್ ಬಂದಿದ್ಲಿ, ಇಲ್ಲಿ ಪ್ಯಾರಾಲಿಸಿಸ್ ಪೇಷಂಟ್ ಅಂತ ಕರ್ಕೊಂಡ್ ಬಂದಿದ್ರು. ಅವಾಗ ನೀವೇ ನೋಡಿ ಎಲ್ಲ ಮಾಡಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಂತು. ಅದು ಆಮೇಲಿಂದ ಅವ್ರು ಕೊಟ್ಟವ್ರೆ ಅಂತ ಅಂದ್ಬಿಟ್ಟು ತಿರ್ಗಾ ನನ್ನ ಇಲ್ಲಿ ಕರ್ಕೊಂಡ್ ಬಂದಂತು. ವೆರಿ ಗುಡ್. ಆಮೇಲೆ ಸರಿ ಅಂತ ನನ್ನ ಕರ್ಕೊಂಡ್ಬಂದು ಇಲ್ಲಿ ಟ್ರೀಟ್ಮೆಂಟ್ ಕೊಡ್ಸಿದ್ದಕ್ಕೆ ನೀವ್ ಹೇಳಿದ ಪ್ರಕಾರ ಆಯಿಲ್ಮೆಂಟ್ ಹಚ್ಕೊಂಡಿವಿ, ಜ್ಯೂಸ್ ಎಲ್ಲ ಕುಡ್ದಿವಿ, ತರಕಾರಿ
ತರಕಾರಿ ಜ್ಯೂಸು, ಆಮೇಲೆ ಫುಡ್ ಅಲ್ಲೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿದ್ವಂತು. ಆಮೇಲೆ ಬೇರೆ ಡಾಕ್ಟ್ರು ನನಗೆ ಇದಕ್ಕೆ ರೊಮೊಟೊ ಆರ್ಥೈಟಿಸ್ಗೆ ಟ್ರೀಟ್ಮೆಂಟ್ ತಗೊಂತಾ ಇದ್ದೆ ಅಂತು. ಸದ್ಯಕ್ಕೆ ಆ ಟ್ರೀಟ್ಮೆಂಟ್ ನಿಲ್ಸಿಂತೆ ನೀವೆಲ್ಲ ಹೇಳಿದಿರಂತು. ಸದ್ಯಕ್ಕೆ ಆ ಟ್ರೀಟ್ಮೆಂಟ್ ಎಲ್ಲ ಸ್ಟಾಪ್ ಮಾಡಿದ್ವಂತು. ಆ ಆಯಿಲ್ಮೆಂಟ್ ದಿನಕ್ಕೆ 2 ಸಾರಿ ಹಚ್ತಾ ಇದೀವಿ. ಕೈಗೆ ಗ್ಲೌವ್ ಹಾಕೊಂಡು ನನ್ ಚಿಕ್ಕ ಮಗಳು ಎಲ್ಲ ಹೆಲ್ಪ್ ಮಾಡಿದ್ಲಂತು. ಅವಳೆಲ್ಲ ಮಾಡ್ಕೊಟ್ಲು, ಅವ್ಳು ದಿನಾನು ಹಚ್ಚಿದ್ಲು, ಎಲ್ಲ ಮಾಡಿದ್ಲಂತು. ಆದಷ್ಟು ಹೆಚ್ಚು ಕಡಿಮೆ ನನಗೆ 4-5 ತಿಂಗಳಲ್ಲಿ ಕ್ಲೀನ್ ಆಗಿ ವಾಸಿ ಆಯ್ತಂತು. ಆಮೇಲೆ ಆ ದೇವರಿಗೆ ನಿಜವಾಗಿ ನಮಗೆ ವೆಂಕಟೇಶ್ವರ ಸ್ವಾಮಿನೇ ದಾರಿ ತೋರಿಸ್ಕೊಟ್ಟ ನಮ್ಗೆ, ರಾಜು ಡಾಕ್ಟರ್ ಅಂತ ಅಂದ್ಬಿಟ್ಟು. ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ಅಂತು. ನಿಜವಾಗಿ ಮರೆಯಕ್ಕೆ ಸಾಧ್ಯವಿಲ್ಲ. ಯಾರಾದ್ರೂ ಅರ್ಪಿಸ್ ಅಂತ ಹೇಳಿದ್ರೆ ನಾನು ಕರೆಕ್ಟ್ ಆಗಿ ನಿಮ್ಮ ಹೆಸರೇ ಸರ್ ಹೇಳಿ ಕಳ್ಸೋದಂತು. ಸ್ಮಾಲ್ ಪಿಂಪಲ್ಸ್ ತರ ಈಗ ನಮ್ಗೆ ಫೇಸ್ ಮೇಲೆ ಹೇಗೆ ಪಿಂಪಲ್ಸ್ ಬರ್ತಾ ಇತ್ತು ಆ ತರ ಪಿಂಪಲ್ಸ್ ಬರ್ತಾ ಇತ್ತು. ಪಿಂಪಲ್ಸ್ ಬಂದಿದ್ದು ಅದು ಹರ್ಪೀಸ್ ಅಂತಾನೆ ಗೊತ್ತಿಲ್ಲ. ಅದು ಹರ್ಪೀಸ್ ಅಂತ ಒಂದು ಇದೇ ಕಾಯಿಲೆ ಅನ್ನೋದೇ ನಮ್ಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ಯಾಕಂದ್ರೆ ಫ್ಯಾಮಿಲಿ ಯಾರಿಗೂ ಈ ತರ ಬಂದಿಲ್ಲ. ಫ್ರೆಂಡ್ ಸರ್ಕಲ್ ನಮ್ಗೆ ಗೊತ್ತಿರೋ ಇದ್ರಲ್ಲಿ ಯಾರಿಗೂ ಈ ತರ ಬಂದಿಲ್ಲ. ಫಸ್ಟ್ ಟೈಮ್ ಈ ತರ ಅಮ್ಮ ಪಸ್ ಫಾರ್ಮೇಶನ್ ಬ್ಲಡ್ ಹಾಗೆ ಸೋರ್ತಾ ಇತ್ತು ಕಂಪ್ಲೀಟ್ ಮಕ್ಕಳಿಂದ ಹಿಡಿದು ಫುಲ್ ಬ್ಯಾಕ್ ಸೈಡ್ ಪಟಕ್ಸ್ ವರ್ಗು. ಅದೇ ಹಿಂಗ್ ಸುತ್ತು ಒಂದ್ ಸರ್ಕಲ್ ಡ್ರಾಸ್ಟಿಕಲಿ ಚೇಂಜ್ ಆಗಿಲ್ಲ ಅಂದ್ರೂ ಸ್ವಲ್ಪನು ಡೇ ಬೈ ಡೇ. ಕ್ಯೂರ್ ಎಷ್ಟು ತಿಂಗಳಾಯ್ತು? ಕ್ಯೂರ್ ಟೋಟಲಿ ಕ್ಯೂರ್ ಅನ್ಬೋದು. 3 months ಸರ್. ಹೌದು. ಮತ್ತೆ ಅದಾದ್ಮೇಲೆ ಮತ್ತೆ ಬರ್ಲೇ ಇಲ್ಲ. ಮತ್ತೆ ಬರ್ಲೇ ಇಲ್ಲ, ನೆವೆ ಬಂದಿಲ್ಲ. ಇದು ಒಣಗಿದ್ದೆಲ್ಲ ಉದುರೋಯ್ತು. ಇವಾಗ ಅದ್ರದ್ದು ಗಾಯದು ಮಚ್ಚೆ ಐತೆ ಅಷ್ಟೇ. ಸಿಸರಿನ್ ಆಪರೇಷನ್ ಮಾಡಿದ್ರೆ ಹೇಗೆ ನೀವ್ ಹೇಳಿದ್ರಿ ಸರ್, ನೀವು ಕ್ರೀಮ್ ಸಜೆಸ್ಟ್ ಮಾಡಿದ್ರಿ, ಡಯಟ್ ಪ್ಲಸ್ ಟಾನಿಕ್ ಚಾಚು ತಪ್ಪದ್ರೆ ಎಲ್ಲ ಫಾಲೋ ಮಾಡಿದ್ವಿ ಸರ್. ಏನು ಮಿಸ್ ಮಾಡಿಲ್ಲ. ಮೇ ಬಿ 1 or 2 ಡೇ ಮಿಸ್ ಆಗಿರ್ಬೋದು ಅಷ್ಟೇ ಹೊರತು ಏನು ಮಿಸ್ ಆಗಿ 99% ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್. ಬರ್ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟಿರೋದಕ್ಕೂ ತುಂಬಾ ಧನ್ಯವಾದಗಳು. ಪಾಲಿನ ದೇವ್ರು ಸರ್, ಸುಮ್ನೆ ಹೇಳ್ಬಾರ್ದು. ನಿಜವಾಗ್ಲು ಏನೋ ಬಾಯಿ ಮಾತು ಹೇಳ್ಬೇಕು, ಇಂಪ್ರೆಸ್ ಮಾಡ್ಬೇಕು ಅನ್ನೋದು ಏನಿಲ್ಲ. ನಮ್ ಪಾಲಿನ ದೇವ್ರು, ಬಿಕಾಸ್ ಅವ್ರಿಗೆ ಎಷ್ಟು ಸಿವಿಯರ್ ಆಗಿತ್ತು ಅಂದ್ರೆ ಒಂದ್ ಭಯ ಅನ್ನೋದ್ರೆ ಇದು ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳ್ತಾರೆ. ಏನ್ ಮುಂದಕ್ಕೇನು ಇರೋರ್ಗು ಚೆನ್ನಾಗಿರ್ಬೇಕು. ಮೇನ್ ಯಾರು ಯಾವಾಗ ಏನು ಅಂತ ಏನೂ ಗೊತ್ತಿಲ್ಲ. ಇರೋರ್ಗೆ ಯಾಕೆ ಸಫರ್ ಮಾಡ್ಬೇಕು ಸರ್? ನಿಮ್ ಸಜೆಷನ್, ನಿಮ್ ಪ್ರೋತ್ಸಾಹ, ನಿಮ್ ಎಲ್ಲ ನೀವು ಕೊಟ್ಟಿದ್ದ ಧೈರ್ಯನೇ ಇವತ್ತು ಇವ್ರಿ ನಿಮ್ ಮುಂದೆ ಬಂದು ಕೂರ್ಸಿದ್ದೀರಿ. ಒಂದು 5 months ಇಂದ ವೆರಿ ಗುಡ್ ಸರ್. ಎಕ್ಸಲೆಂಟ್ ಅಮ್ಮ, ಎಕ್ಸಲೆಂಟ್, ಬ್ಯೂಟಿಫುಲ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.